ಶಿಷ್ಯರೇ, ಹೀಗೆ ಬಲಿಚಕ್ರವರ್ತಿ ಇಂದ್ರನ ಅಮರಾವತಿಯನ್ನು ಗೆಲ್ಲಲು ದೇವಲೋಕವನ್ನು ಪ್ರವೇಶ ಮಾಡಿದ. ಅದಕ್ಕೆ ಮೊದಲು ಗುರು ಶುಕ್ರಾಚಾರ್ಯ ಮತ್ತು ತಾತ ಪ್ರಹ್ಲಾದನ ಆಶೀರ್ವಾದ ಬೇಡಿದ. ಪ್ರಹ್ಲಾದ ಬಾಡದ ಹೂಮಾಲೆಯನ್ನು ನೀಡಿದ. ಗುರು ಶುಕ್ರಾಚಾರ್ಯ ಶಂಖವನ್ನು ಕೊಟ್ಟು ಹರಸಿದ. ಗುರುಗಳೇ, ಶುಕ್ರಾಚಾರ್ಯರಾಗಲಿ ಪ್ರಹ್ಲಾದನಾಗಲಿ ದೇವಲೋಕವನ್ನು ಗೆಲ್ಲುವನೆಂದು ಹೊರಟ ಬಲಿಯನ್ನ ಆಕ್ಷೇಪಿಸಲಿಲ್ಲವೇ? ಅದು ಹೇಗೆ ಸಾಧ್ಯ? ಶುಕ್ರಾಚಾರ್ಯರು ಬಲಿಯಿಂದ ವಿಶ್ವಜಿತ್ ಯಾಗವನ್ನು ಮಾಡಿಸಿದ್ದು ಅವನ ಗೆಲುವಿಗಾಗಿಯೇ ಅಲ್ಲವೇ? ಅಂದ ಮೇಲೆ ದಿಗ್ವಿಜಯಕ್ಕೆ ಹೊರಟ ಅವನಿಗೆ ಆಶೀರ್ವದಿಸದೆ ಇನ್ನೇನು ಮಾಡಲು ಸಾಧ್ಯ? ಬಲಿಚಕ್ರವರ್ತಿ ಹಿರಿಯರ ಆಶೀರ್ವಾದ ಪಡೆದು ಅಸ್ತ್ರಶಸ್ತ್ರ ಸಜ್ಜಿತನಾಗಿ ಮಹಾಬಲವಂತನಾಗಿ ಇಂದ್ರಪುರಿಯನ್ನು ಮುತ್ತಲು ಹೋದ. ಗುರುದೇವ, ದೇವೇಂದ್ರನಿಗೆ ತನ್ನ ಮೇಲೆ ಆಕ್ರಮಣ ಮಾಡಲು ಬಲಿಚಕ್ರವರ್ತಿ ಬರುತ್ತಿರುವ ವಿಷಯ ತಿಳಿಯಿತೆ? ತಿಳಿಯದೇ ಉಂಟೆ? ಬಲಿಚಕ್ರವರ್ತಿ ದೇವಲೋಕವನ್ನು ಗೆಲ್ಲಲು ಬರುತ್ತಿರುವ ವಿಷಯ ಅವನಿಗೆ ಖಂಡಿತ ತಿಳಿಯಿತು. ಬಲಿ ಸ್ವರ್ಗದ್ವಾರದಲ್ಲಿ ನಿಂತು ತನ್ನ ಶಂಖವನ್ನು ಊದುವುದರ ಮೂಲಕ ಯುದ್ಧಕ್ಕೆ ಆಹ್ವಾನ ನೀಡಿದ. ಆ ಶಂಖನಾದದಿಂದಲೇ ಬಲಿಯ ಬಲವೇನೆಂದು ತಿಳಿದು ಹೋಯಿತು. ಇಂದ್ರ ಭಯಗೊಂಡ. ಆ ಶಂಖನಾದದಿಂದಲೇ ಬಲಿಯ ಬಲವೇನೆಂದು ತಿಳಿದು ಹೋಯಿತು. ಇಂದ್ರ ಭಯಗೊಂಡ. ಇದೇನು? ಬಲಿಚಕ್ರವರ್ತಿ ಸ್ವರ್ಗದ್ವಾರದಲ್ಲಿ ನಿಂತು ನನಗೆ ಯುದ್ಧಾಹ್ವಾನ ನೀಡುತ್ತಿರುವನಲ್ಲ. ಧರ್ಮ ಬಾಹಿರರು, ಯುದ್ಧ ಲೋಲಕರು, ದೈವದ್ರೋಹಿಗಳು, ಕಾಮಾಂಧರು, ದುರಹಂಕಾರಿಗಳು, ಲೋಭಿಗಳಿಗೂ ಸಿಗದ ಸ್ವರ್ಗದ್ವಾರದಲ್ಲಿ ನಿಂತು ಇವನು ಶಂಖವನ್ನು ಓದುತ್ತಿರುವನಲ್ಲ. ಇವನು ತನ್ನ ಪುಣ್ಯದ ಪ್ರಭಾವದಿಂದ ಬಲವಂತನಾಗಿ ಮಹಾ ತೇಜಸ್ವಿಯಾಗಿ ಮೆರೆಯುತ್ತಿದ್ದಾನೆ. ಇವನನ್ನು ಗೆಲ್ಲುವುದು ಖಂಡಿತ ಸಾಧ್ಯವಿಲ್ಲ. ದೇವೇಂದ್ರನಂತೆ, ದೇವಲೋಕದ ಒಡೆಯನಂತೆ, ಸ್ವರ್ಗದ ಸಾಮ್ರಾಟನಂತೆ ನನ್ನ ಯುದ್ಧ ಆಹ್ವಾನದ ಶಂಖನಾದವನ್ನು ಕೇಳಿಯೇ ಥರ ಥರ ನಡುಗಿ ಈ ಸ್ವರ್ಗದಿಂದಲೇ ಪಲಾಯನಗೈದಿದ್ದಾನೆ. ಹೇಳಿ, ಪರಮ ಹೇಳಿ, ಇಂಥವನು ಈ ಸ್ವರ್ಗದ ಅಧಿಪತಿಯಾಗಲು ಯೋಗ್ಯನೇ? ಇದು ನನ್ನದು, ನಾನೇ ಸ್ವರ್ಗದ ಅಧಿಪತಿ. ಯುದ್ಧ ಮಾಡದೆ ಓಡಿ ಹೋದ ದೇವೇಂದ್ರನ ಬಳಿ ವಜ್ರಾಯುಧವಿತ್ತು ಏನು ಪ್ರಯೋಜನ? ದೇವರಾಜನಾದ ದೇವೇಂದ್ರನೇ ನನ್ನನ್ನು ಎದುರಿಸಿ ಗೆಲ್ಲಲಾರದೆ ಹೋದ ಅಂದ ಮೇಲೆ ನನಗಿನ್ನಾರೋ ಸಾಟಿ? ತ್ರಿಭುವನಗಳಲ್ಲಿ ನನ್ನನ್ನು ಎದುರಿಸಿ ಗೆಲ್ಲಬಲ್ಲವರಾರು, ನಿಲ್ಲಬಲ್ಲವರಾರು? ತ್ರಿಲೋಕಗಳಿಗೆಲ್ಲ ನಾನೇ ಒಡೆಯ. ಈ ಬಲಿಚಕ್ರವರ್ತಿಯೇ ಪ್ರಭು, ಈ ಬಲಿಚಕ್ರವರ್ತಿಯೇ ಪ್ರಭು. ಶಿಷ್ಯರೇ, ಹೀಗೆ ದೇವೇಂದ್ರ ಬಲಿಚಕ್ರವರ್ತಿಯ ಶಕ್ತಿ ಏನೆಂದು ಅರಿತುಕೊಂಡೇ ಅವನೊಡನೆ ಯುದ್ಧ ಮಾಡಲು ಹಿಂಜರಿದ. ಅಂದರೆ ಅದರ ಅರ್ಥವೇನು ಗುರುದೇವ? ದೇವೇಂದ್ರ ಬಲಿಚಕ್ರವರ್ತಿಗೆ ಶರಣಾಗತನಾದನೆ? ಇಲ್ಲ ಇಲ್ಲ, ಹಾಗೆ ಸುಲಭವಾಗಿ ಶರಣಾಗತನಾಗುವುದು ತನ್ನ ಘನತೆಗೆ ಸೂಕ್ತವಲ್ಲವೆಂಬುದು ಅವನಿಗೆ ಗೊತ್ತಿತ್ತು. ಆದ್ದರಿಂದ ಅವನು ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಬಳಿಗೆ ಹೋಗಿ ಪರಿಸ್ಥಿತಿಯನ್ನು ವಿವರಿಸಿದ. ಗುರುದೇವ, ಗುರುದೇವ, ನನಗೆ ನೀವೇ ಮಾರ್ಗದರ್ಶನ ನೀಡಬೇಕು. ಸ್ವರ್ಗಾಧಿಪತ್ಯವನ್ನು ಉಳಿಸಿಕೊಳ್ಳಲು ನೀವೇ ನನಗೆ ಸಹಾಯ ಮಾಡಬೇಕು. ಬಲಿಚಕ್ರವರ್ತಿ ಸ್ವರ್ಗದ್ವಾರದಲ್ಲಿ ನಿಂತು ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದಾನೆ. ದೇವೇಂದ್ರ, ಅದು ನನಗೆ ತಿಳಿದಿದೆ. ಬಲಿಚಕ್ರವರ್ತಿಯು
ಮಹಾಬಲವಂತನಾಗಿ ಈ ಸ್ವರ್ಗಲೋಕವನ್ನು ತನ್ನ ವಶಪಡಿಸಿಕೊಳ್ಳಲು ಇಲ್ಲಿಗೆ ಬಂದಿದ್ದಾನೆ. ಅವನನ್ನು ಎದುರಿಸಿ ಯುದ್ಧ ಮಾಡುವ ಸಾಮರ್ಥ್ಯ ನಿನಗಿದೆಯೇ? ಇಲ್ಲ ಗುರುದೇವ, ಖಂಡಿತ ಇಲ್ಲ. ನಮ್ಮ ಪೂರ್ವದ ವೈರ್ಯ ಕುಲದ ಅವನ ಸಾಹಸವನ್ನು ನೋಡಿದರೆ ನನಗೆ ಭಯವಾಗುತ್ತಿದೆ. ಈ ತೇಜಸ್ಸು, ಶೌರ್ಯ ಇವನಿಗೆ ಹೇಗೆ ಬಂತು? ಇವನನ್ನು ಎದುರಿಸಲು ಸಾಧ್ಯವಿಲ್ಲ ಎನಿಸುತ್ತಿದೆ. ಲೋಕವನ್ನೇ ನುಂಗುವಂತೆ ಅತ್ಯುತ್ಸಾಹದಿಂದ ನಿಂತಿರುವ ಅವನನ್ನು ನಿವಾರಿಸುವುದು ಹೇಗೆ ಗುರುದೇವ? ದೇವೇಂದ್ರ, ಯಾಗದ ಫಲವಾಗಿ ಅವನು ಬಲವಂತನಾಗಿದ್ದಾನೆ. ಗುರು ಶುಕ್ರಾಚಾರ್ಯರ ಕೃಪೆಯಿಂದ ತೇಜಸ್ವಿಯಾಗಿದ್ದಾನೆ. ಅವನನ್ನು ಎದುರಿಸಿ ನಿಲ್ಲುವುದು ಅಸಾಧ್ಯವೇ ಸರಿ. ಅದು ಸಾಧ್ಯವಾಗುವುದಾದರೆ ಶ್ರೀಹರಿಯಿಂದ ಮಾತ್ರ. ಆದರೆ ಗುರುದೇವ, ಅವನೀಗಾಗಲೇ ಸ್ವರ್ಗಕ್ಕೆ ಬಂದು ಬಿಟ್ಟಿರುವನಲ್ಲ, ಏನು ಮಾಡುವುದು? ಈಗಲೇ ಶ್ರೀಹರಿಯ ಮೊರೆ ಹೋಗಿ ಅವನನ್ನು ಎದುರಿಸಲು ಸಾಧ್ಯವೇ? ತಕ್ಷಣಕ್ಕೆ ಸಾಧ್ಯವಿಲ್ಲ ದೇವೇಂದ್ರ. ಕಾಲ ಕೂಡಿ ಬರುವವರೆಗೂ ನೀವುಗಳು ಕಾಯಲೇಬೇಕು. ಶ್ರೀಹರಿ ಬಲಿಯನ್ನು ಎದುರಿಸಿ ನಿಲ್ಲುವ ಸಾಮರ್ಥ್ಯ ಕಾಲ ಬರುವವರೆಗೂ ದೇವತೆಗಳೆಲ್ಲರೂ ಅವನ ಕೈಗೆ ಸಿಗದಂತೆ ಮರೆಯಾಗಿರುವುದು ಕ್ಷೇಮ. ಅಂದರೆ ನಾವು ಸ್ವರ್ಗಲೋಕವನ್ನೇ ತ್ಯಜಿಸಿ ಹೋಗಬೇಕೆ? ಅನ್ಯ ಮಾರ್ಗವಿಲ್ಲ ದೇವೇಂದ್ರ. ಶ್ರೀಹರಿಯ ಕೃಪೆಯಾಗುವವರೆಗೂ ನೀವೆಲ್ಲ ಈ ಸ್ವರ್ಗಲೋಕವನ್ನು ಬಲಿಗೆ ಒಪ್ಪಿಸಿ ಮರೆಯಾಗಿರುವುದು ಕ್ಷೇಮ. ಇದೊಂದೇ ಮಾರ್ಗವೇ ಗುರುದೇವ?